ಬೆಳಗ್ಗೆ ಎದ್ದು ನೀಟಿಗೆ ಫ್ರೆಶ್ ಅಪ್ ಆಗಿ ಮಿರರ್ ಮುಂದೆ ನೀಟಿಗೆ ರೆಡಿಯಾಗಿ ಫೋಸ್ ಕೊಟ್ಟಾಗೆ ಗೊತ್ತಾಗಿದ್ದು ಲೈಟಿಗೆ ಹೊಟ್ಟೆ ಬಂದೈತೆ ಅಂತ. ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ. ಆಫೀಸಿಗೆ ರೆಡಿ ಆಯಿತು. ನಮ್ಮ ಕರಿಯ ನಿಂತವನೆ. ಆಫೀಸ್ಗೆ ಹೋಗೋಣ ಅಂದರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಬಟ್ ಮಳೆ ಬರಲಿ ಆಫೀಸ್ಗೆ ಹೋಗಲೇಬೇಕು. ಒದ್ದೆ ಪಟ್ಟು ನಡಿಬೇಕಂತಂದರೆ ಮಳೆ ಗಾಳಿ ಅಂದ್ಕೊಂಡಿರ ನಡಿಲೇಬೇಕು. ನಿನ್ ಬಗ್ಸಿ ಗಡಾರಿ ಹಾಕಿದ್ರೆ ಹೆಂಗಿರತ್ತೆ ಗೊತ್ತಾ? ಬೇಗ ಎದ್ದೇಳು, ಎದ್ದೇಳ್ಬಿಟ್ಟು ಫ್ಯಾನ್ ಬಿಚ್ಚು ಬೇಗ. ಯಾಕೆ ಇನ್ನ ಕೂತ್ಕೊಂಡೇ ಇದೀಯಾ? ಒಂದೊಂದು ಜೀವನದಲ್ಲಿ ಚಡ್ಡಿ ಹರಿದೋಗಿದ್ರು ಮೇಲೆ ಮೇಲೆ ಮಾತ್ರ ಪಾಲಿಶ್ ಮಾಡ್ಕೊಂಡಿರ್ಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಹಂಗೆ ಬೋಧನೆ ಕೊಟ್ಟು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಅವನ ಅಜ್ಜಿ ನಿನ್ನೆ ಎಲ್ಲ 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರು ಗುರು. 2 ದಿವಸದಿಂದ. ಇವಾಗ ನೋಡ್ರೆ ಟೊಣ್ಕು ಅಂತ ಅವಾಗಲೇ ಸೌಂಡು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಶ ಮಿಟಕ್ಸ್ತೈತೆ. ಸೊ ಇವತ್ತು ಖುಷಿ ವಿಚಾರ ಏನಂದ್ರೆ ನಮ್ ಬಂದಿದ ತಕ್ಷಣ ಸಿಗ್ನಲ್ ಬಿಡ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಟಿಫನ್ ಮಾಡೋಣ ಅಂತ ಹೋಟ್ಲಿಗೆ ಹೋದ್ರೆ ಟಿಫನ್ ಬೈ ನಮ್ ಕರ್ನಾಟಕದಲ್ಲಿ ಯಾವ ಹೋಟ್ಲಲ್ಲಿ ನೋಡಿದ್ರು ಹಿಂದಿಯವ್ರೆ. ನಾಷ್ಟ ಟಿಫನ್ ಇದೆಯಾ? 10 ನಿಮಿಷ ಟೈಮ್ ಆಗ್ಬಿಡುತ್ತೆ ಅಣ್ಣ ನಮಗೆ. ಇಷ್ಟ ಇದ್ರೆ ಇರ್ಬೋದು, ಇಲ್ಲ ಅಂದ್ರೆ ತಿಕಾ ಮುಚ್ಕೊಂಡು ಹೋಗ್ತಾ ಇರ್ಬೋದು. ಸ್ಕಿಪ್ ಮಾಡಿ ಯುದ್ಧ ಮಾಡಕ್ ಹೋಗೋಣ. ಯುದ್ಧ ಮಾಡಕ್ಕೆ ರೆಡಿ ಆಗಿದ್ದೀರಿ. ಯುದ್ಧ ಮಾಡ್ತಾ ಮಾಡ್ತಾ ಮಧ್ಯಾಹ್ನ ಆಗೋಯ್ತು. ಮಧ್ಯಾಹ್ನ ಆಗಿದ ತಕ್ಷಣ ಹಂಗೆ ಹೋಟ್ಲಿಗೆ ಹೋಗಿ 2 ಕಡಕ್ ರೊಟ್ಟಿ, ಬದನೆಕಾಯಿ ಗೊಜ್ಜು, ಊಟ ಆದ್ಮೇಲೆ ಹುಣ್ಸೆನ್ಕಾಯಿ ಅದೇನೋ ಆಯ್ತಿತ್ತು. ಇವರು ಚೀಪಾಗೂ ಟೈಮ್ ಇಲ್ಲ, ಹಂಗೆ ಎಳ್ಕೊಂಡು ಹೊರಟಿದೆ ಕ್ಲೈಂಟ್ ಪ್ಲೇಸ್ಗೆ. ಕ್ಲೈಂಟ್ ಪ್ಲೇಸಲ್ಲಿ ಹಂಗೆ 2 ಫೋಟೋ ತಗೊಂಡು ಸೊ ನಮ್ಮ ಹುಡುಗ ಇದನ್ನ ನೋಡಿ ಒಂದು ಡೌಟ್ ಕೇಳ್ದ. ಏನಂತ ನೀವೇ ಸೆಂಟೆನ್ಸ್ ಕಾವಲ್ಲ ನನಗೆ. ಜಲ್ದಿ Bro, why they are doing like this? In edges, they are keeping that pillars wrong. Sentence ಪ್ರಶ್ನೆ ಕೇಳ್ತಾ ಸಾಯಂಕಾಲ ಆಗೋಯ್ತು. ಹಂಗೆ ಆಫೀಸಿಂದ ಬಂದು ಟೀ ಅಂಗಡಿ ವಿಸಿಟ್ ಮಾಡಿ ಒಂದು ಟೀ ಎಡಿ. ಈ ಥರ ಟೀ ಅಂಗಡಿಯಲ್ಲಿ ಟೀ ಕುಡಿಯೋದೇ ಒಂಥರ ಮಜಾ ಗುರು. ನಮ್ಮ ನೆಮ್ಮದಿ ಆಗಿರ್ಬೇಕು, ಇಲ್ಲಾದ್ರೆ ನಿನ್ನ ನರಿ ಅದೇ. ಟೀ ತಗೊಂಡು ಟೀ ಕುಡಿದು ಮನೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಷಯ ಇದಾಗಿತ್ತು. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.